ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ನೀವೆಲ್ಲರೂ ಕೂಡ ವಿಡಿಯೋನ ಮಾಡ್ತೀರಲ್ವಾ. ಸೊ ಆ ಒಂದು ವಿಡಿಯೋಕ್ಕೆ ಸ್ವಲ್ಪ ವ್ಯೂಸ್ ಬರಬೇಕು ಅಂದರೆ ಸ್ವಲ್ಪ ಮಸಾಲೆನೇ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡೋ ಜನಕ್ಕೆ ಅಂದರೆ ವ್ಯೂವರ್ಸ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕು ವಿಡಿಯೋ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಮ್ಯೂಸಿಕ್ನ, ಸ್ವಲ್ಪ ಸಾಂಗ್ಸ್ನ ಎಡಿಟ್ ಮಾಡಿದರೆ ಸೊ ವಿಡಿಯೋ ಇನ್ನೂ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗುತ್ತೆ, ಚೆನ್ನಾಗಾಗುತ್ತೆ, ಬೋರ್ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೋ ಕಾಪಿರೈಟ್ ಮ್ಯೂಸಿಕ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಟೋಟಲಿ ಇವತ್ತು ನಾನು 3 ಟೈಪ್ಸ್, 3 ರೀತಿಯಾಗಿ ನಾವು ವಿಡಿಯೋನ ಅಂದರೆ ಸಾಂಗ್ಸ್ನ, ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ರೀತಿ ಅಮೌಂಟ್ ಕಟ್ಟದೇ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ, 1% ಆದರೂ ಯೂಸ್ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಓಕೆನಾ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ನೀವು ಏನು ಮಾಡಬೇಕು ಅಂದರೆ ಕ್ರೋಮೋಗೆ ಹೋಗಬೇಕು. ಸೊ ಕ್ರೋಮೋಗೆ ಹೋಗ್ಬಿಟ್ಟು ಅಲ್ಲಿ youtube-studio.com ಅಂತ ಹೊಡೆದ್ರೂ ನಡೆಯುತ್ತೆ. ಬಟ್ ಡೈರೆಕ್ಟಾಗಿ ಯೂಟ್ಯೂಬ್ ಸ್ಟುಡಿಯೋ ಲೈಬ್ರರಿ ಅಂತ ಟೈಪ್ ಮಾಡಿದ್ರೂ ಬರುತ್ತೆ, ಓಕೆನಾ. ಯೂಟ್ಯೂಬ್ ಸ್ಟುಡಿಯೋ ಲೈಬ್ರರಿ ನಾನು ಇಲ್ಲಿ ಆಲ್ರೆಡಿ ಟೈಪ್ ಮಾಡಿದ್ದೆ. ಸೊ ಅದನ್ನು ರಿಮೂವ್ ಮಾಡಿ ನಿಮಗೋಸ್ಕರ ಮತ್ತೆ ಟೈಪ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿದೆ ಯೂಟ್ಯೂಬ್ ಸ್ಟುಡಿಯೋ ಲೈಬ್ರರಿ ಫ್ರೀ ಡೌನ್ಲೋಡ್ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಮ್ಯೂಸಿಕ್ ಚಾರ್ಟ್ ಬರುತ್ತೆ ನೋಡಿ, ಈ ಥರ ಬರುತ್ತೆ, ಓಕೆನಾ. ಅಲ್ಲಿ ಕೆಳಗಡೆ ಮತ್ತೆ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ನೋಡಿ, ನಾನು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇವಾಗ ಮ್ಯೂಸಿಕ್ಸ್ ಎಲ್ಲ ತೋರಿಸುತ್ತೆ. ಒಂದು ನಿಮಿಷ ಲೋಡ್ ಆಗ್ತಾ ಇದೆ. ಓಕೆ ನೋಡಿ, ಈ ಥರ ಬರುತ್ತೆ, ಓಕೆನಾ. ಸೊ ಇವಾಗ ಮ್ಯೂಸಿಕ್ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಇದು ಫ್ರೀ ಮ್ಯೂಸಿಕ್, ನೋ ಕಾಪಿರೈಟ್ ಮ್ಯೂಸಿಕ್. ಅಂದರೆ ಹೊಸ ಯೂಟ್ಯೂಬರ್ಸ್ ಅಂದರೆ ಕ್ರಿಯೇಟರ್ಸ್ಗೋಸ್ಕರನೇ ಯೂಟ್ಯೂಬ್ ಅವರು ನೋ ಕಾಪಿರೈಟ್ ಮ್ಯೂಸಿಕ್ನ ಬಿಟ್ಟಿದ್ದಾರೆ, ಓಕೆನಾ. ಸೊ ಇದೆಲ್ಲವೂ ಕೂಡ ಫ್ರೀಯಾಗೇ ಇರುತ್ತೆ, ಯಾವುದು ಕೂಡ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಮ್ಯೂಸಿಕ್ ಬೇಕಾಗಿದ್ದರೆ ಇಲ್ಲಿ ಸಾಂಗ್ಸ್ ಇರೋದಿಲ್ಲ, ಸೊ ಜಸ್ಟ್ ಮ್ಯೂಸಿಕ್ಸ್ ಇರುತ್ತೆ. ಸೊ ಮ್ಯೂಸಿಕ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋಗೆ ಎಡಿಟಿಂಗ್ ಮಾಡ್ಬೋದು, ಸೊ ಸ್ಟಾರ್ ಅಂತ ಇರುತ್ತೆ, ಅದ್ರ ಪಕ್ಕ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಒಂದು ಸಾಂಗ್ ಏನಾಗುತ್ತೆ, ನಿಮ್ಮೊಂದು ಸಾಂಗ್ ಕೇಳಿಸುತ್ತೆ. ನಿಮಗೆ ಯಾವ ಮ್ಯೂಸಿಕ್ ಬೇಕಾಗಿದ್ದರೆ ಪಕ್ಕದಲ್ಲಿ ಅಲ್ಲೇ ಡೌನ್ಲೋಡ್ ಅಂತ ಇರುತ್ತೆ, ನಾನಿಲ್ಲಿ ಎಲ್ಲ ಮ್ಯೂಸಿಕ್ನ ನಾನು ಚೆಕ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ನೀವು ಎಲ್ಲ ಕೂಡ ಚೆಕ್ ಮಾಡ್ಕೊಬೋದು, ನಿಮಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಇದು ಒಂದು ಪೇಜ್ ಇವಾಗ ಏನು ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಒಂದು ಪೇಜಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿದೆ ಅಲ್ವಾ. ಸೊ ಆ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟಾರ್ ಪಕ್ಕ ಇದೆಯಲ್ಲ, ಆ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಂಗ್ ಪ್ಲೇ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನೀವು ಅಲ್ಲಿ ಡೌನ್ಲೋಡ್ ಮಾಡಿಬೋದು. ಇಲ್ಲ ನೀವು ಚೂಸ್ ಮಾಡಿರ್ತೀರ ಅಂದರೆ ಸ್ಟಾರ್ ಬಟನ್ ಇದೆ ಅಲ್ವಾ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನೀವು ಚೂಸ್ ಮಾಡಿರ್ತಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಓಕೆನಾ. ಈ ಒಂದು ಪೇಜಲ್ಲಿ 30 ಸಾಂಗ್ಸ್ ಇದೆ, ಅಂದರೆ 30 ಮ್ಯೂಸಿಕ್ಸ್ ಇದೆ, 30 ಇರುತ್ತೆ. ಸೊ ಕೆಳಗಡೆ ಬಂದರೆ ಅಲ್ಲಿ ಕೆಳಗಡೆ 30, 50, 100 ಅಂತ ಇರುತ್ತೆ, ಓಕೆನಾ. ಅಂದರೆ ಅಷ್ಟು ಪೇಜಸ್ ಇದೆ ಅಂತ ಹೇಳ್ಬಿಟ್ಟು, ಅಷ್ಟು ಸಾಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಸೊ ಒಂದು ಪೇಜಲ್ಲಿ ನಿಮಗೆ ಅದು ಅಷ್ಟೇ ಎಷ್ಟು ಕಾಣುತ್ತಲ್ವ, ಸೊ ಅಷ್ಟೇ ಕಾಣುತ್ತೆ. ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ನೋಡಬೇಕು ಅಂದರೆ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆ ಪಕ್ಕದಲ್ಲಿ. ಸೊ ಈ ಒಂದು ಡೌನ್ಲೋಡ್ನ ಕ್ಲಿಕ್ ಮಾಡಿದರೆ ವಿಡಿಯೋ ನೋಡಿ, ನಾನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಆಯಿತು, ಫೈಲ್ಸ್ ಡೌನ್ಲೋಡೆಡ್ ಅಂತ ಬಂತು. ಸೊ ನನ್ನ ಒಂದು ಫೈಲ್ಸ್ಗೆ ಈ ಒಂದು ಮ್ಯೂಸಿಕ್ ಹೋಗಿ ಆ್ಯಡ್ ಆಗಿರುತ್ತೆ, ಓಕೆನಾ, ಸೇವ್ ಆಗಿರುತ್ತೆ. ಇನ್ನು ಕೆಳಗಡೆ ಬಂದರೆ ಇಲ್ಲಿ 50, 100 ಅಂತ ಇದೆ ಅಲ್ವಾ. ಸೊ ಅದು ಏನಿದೆ ನಿಮಗೆ ತೋರಿಸುತ್ತೆ, ಓಕೆನಾ. ನೋಡಿ, ನಾನಿವಾಗ 50 ಅಂತ ಕ್ಲಿಕ್ ಮಾಡಿದ್ರೆ ಸೊ 50 ಸಾಂಗ್ಸ್ ಬರ್ತಾ ಇದೆ. ನೀವು 100 ಕ್ಲಿಕ್ ಮಾಡಿದ್ರೆ 100 ತೋರಿಸುತ್ತೆ, ಓಕೆನಾ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟನ್ನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಇದು ಯಾವುದೇ ಕಾರಣಕ್ಕೂ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀ ಆಗಿರುತ್ತೆ. ನಾನು ಇಲ್ಲಿ ಒಂದೆರಡು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಂಡೆ ಬೇಕಂತ ಹೇಳ್ಬಿಟ್ಟು. ನಿಮ್ಮೊಂದು ವಿಡಿಯೋದಲ್ಲಿ ಎಂಡ್ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಆಗಿರ್ಬೋದು, ನೀವು ವಾಯ್ಸ್ ಓವರ್ ಕೊಟ್ಟರು ಅಷ್ಟೇ ಆ ಒಂದು ಮ್ಯೂಸಿಕ್ ಲೈಟಾಗಿ ಒಂದು 2%, 3% ಲೈಟಾಗಿ ಕೇಳೋ ಹಾಗೆ ಈ ಒಂದು ಮ್ಯೂಸಿಕ್ನ ಇಟ್ಟರೆ ಕೇಳೋಕ್ಕೂ ಚೆನ್ನಾಗಿರುತ್ತೆ, ಸ್ವಲ್ಪ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಓಕೆನಾ. ಸೊ ಹಂಗಾಗಿಬಿಟ್ಟು ಒಂದು ಸ್ವಲ್ಪ ಮ್ಯೂಸಿಕ್ನ ಸಾಂಗ್ಸ್ನ ಆ್ಯಡ್ ಮಾಡೋದ್ರಿಂದ ನೋಡೋರಿಗೆ ಖುಷಿ ಆಗುತ್ತೆ. ಸೊ ಸಬ್ಸ್ಕ್ರೈಬರ್ಸು ನಿಮ್ಮ ವಿಡಿಯೋನ ಇಷ್ಟಪಟ್ಟು ನೋಡ್ತಾರೆ. ಸೊ ಈ ಒಂದು ಐಡಿಯಾನು ಕೂಡ ಯೂಸ್ ಮಾಡಿ ನೋಡಿ.
ಖಂಡಿತ ವರ್ಕ್ ಆಗುತ್ತೆ. ಸೊ ನಾನಿಲ್ಲಿ ಒಂದು 2-3 ಮ್ಯೂಸಿಕ್ನ ನಾನು ಡೌನ್ಲೋಡ್ ಮಾಡಿಕೊಂಡೆ. ಸೊ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೀವು ಡೌನ್ಲೋಡ್ ಆಪ್ಷನ್ ಹೊಡೆದ್ರೆ ಇಮ್ಮಿಡಿಯೇಟಾಗಿ ಆವಾಗಲೇ ನಿಮಗೆ ಒಂದು ಫೈಲಲ್ಲಿ ಈ ಒಂದು ಸಾಂಗ್ ಮ್ಯೂಸಿಕ್ ಡೌನ್ಲೋಡ್ ಆಗುತ್ತೆ. ಓಕೆನಾ, ನೋಡಿ ನಾನು ಎಲ್ಲವೂ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಚೆಕ್ ಮಾಡಿಬಿಟ್ಟು ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಸೊ 3 ಟೈಪ್ಸ್ ಅಂದರೆ 3 ರೀತಿಯಾಗಿ ಮಾಡ್ಕೋಬೋದು. ಇವಾಗ ನಾನು ತೋರಿಸ್ತಾ ಇರೋದು ಫಸ್ಟ್ ರೀತಿ ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಸೆಕೆಂಡ್ ತೋರಿಸ್ತಾ ಇದ್ದೀನಿ. ನೀವು 2ನೇ ವಿಧಾನ ಏನಂದರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂದರೆ, ಇನ್ನೊಂದು ನೋ ಕಾಪಿರೈಟ್ ಮ್ಯೂಸಿಕ್ ಬೇಕು ಅಂದರೆ ನೀವು ಯೂಟ್ಯೂಬ್ಗೆ ಹೋಗಬೇಕು. ಸೊ ಯೂಟ್ಯೂಬ್ಗೆ ಹೋಗಿ ಅಲ್ಲಿ NCS ಅಂತ ಕ್ಲಿಕ್ ಮಾಡಿಬಿಡಿ. ಏನು ಬೇಡ, ಜಸ್ಟ್ ಸರ್ಚ್ ಹೊಡೆದು NCS ಅಂತ ಕ್ಲಿಕ್ ಮಾಡಿ, ಅಂದರೆ ನೋ ಕಾಪಿರೈಟ್ ಸೌಂಡ್ಸ್ ಅಂತ. ಓಕೆನಾ, ಅದು ಚಾನಲ್ ಬಂದುಬಿಡುತ್ತೆ. ಸೊ ಇದು ಕೂಡ ಅಷ್ಟೇ, ಕ್ರಿಯೇಟರ್ಸ್ಗೋಸ್ಕರ ಯೂಟ್ಯೂಬ್ ಅವರು ಒಂದು ನೋ ಕಾಪಿರೈಟ್ ಮ್ಯೂಸಿಕ್ನ ಬಿಟ್ಟಿರ್ತಾರೆ. ಓಕೆನಾ, ಇದನ್ನು ಕೂಡ ನೀವು ಅವ್ರದ್ದು ಒಂದು ಚಾನಲ್ ಇದೆ. ಸೊ ನೋ ಕಾಪಿರೈಟ್ ಸಾಂಗ್ಸ್ ಅಂತ ಇದೆ ನೋಡಿ, ಅದು ಇದರಲ್ಲಿನೂ ಮ್ಯೂಸಿಕ್ ಇರುತ್ತೆ, ಸಾಂಗ್ಸ್ ಇರೋದಿಲ್ಲ, ಇದರಲ್ಲಿ ಮ್ಯೂಸಿಕ್ ಇರುತ್ತೆ. ಸೊ ನೀವು ಯಾವುದೇ ಸಾಂಗ್ಸ್ ಬೇಕಾದರೂ ಡೌನ್ಲೋಡ್ ಅಂದರೆ ಮ್ಯೂಸಿಕ್ ಬೇಕಂದರೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದರಿಂದ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಓಕೆನಾ, ಇದು 2ನೇ ರೀತಿ. ಸೊ ಇವ್ರದ್ದು ನೋಡಿ 3.39 crore ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇದು ಎಲ್ಲವೂ ಕೂಡ ಯೂಟ್ಯೂಬರ್ಸು ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೋಸ್ಕರ ಅವರು ಮ್ಯೂಸಿಕ್ನೇ ಬಿಟ್ಟಿರ್ತಾರೆ. ಸೊ ಇದನ್ನು ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು, ನಡೆಯುತ್ತೆ. ಓಕೆನಾ, ಇವಾಗ ಕೆಳಗಡೆ ನೀವು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಕೆಳಗಡೆ ಇನ್ನೂ ಸಾಂಗ್ಸು ಮ್ಯೂಸಿಕ್ಸು ಎಲ್ಲವೂ ಇದೆ. ಸೊ ನೀವು ಆರಾಮ್ಸೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಸೊ ಅದನ್ನು ನೋಡಿಬಿಟ್ಟು ಕಿಡ್ಸ್ ರೈಮ್ಸ್ ಮ್ಯೂಸಿಕ್ನೂ ಇದೆ. ಎಲ್ಲ ಥರನೂ ಕಿಡ್ಸ್ ಆಗಿರ್ಬೋದು, ನಮ್ಗೆ ಬೇಕಾಗಿರೋ ಥರ ಆಗಿರ್ಬೋದು. ಸೊ ಎಲ್ಲ ಥರ ಮ್ಯೂಸಿಕ್ಸ್ ಇದೆ, ನೀವು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಇದೆಲ್ಲವೂ ಕೂಡ ನೋ ಕಾಪಿರೈಟ್ ಮ್ಯೂಸಿಕ್ ಕೆಳಗಡೆ ತೋರಿಸ್ತಾ ಇದೆ ನೋಡಿ, NCS ನೋ ಕಾಪಿರೈಟ್ ಮ್ಯೂಸಿಕ್ ಅಂತ, ಫ್ರೀ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲವೂ ಕೂಡ ಫ್ರೀ ಆಗಿರುತ್ತೆ. ಓಕೆನಾ, ಇದು ನಾನು ಹೇಳ್ತಾ ಇರೋದು 2ನೇ ರೀತಿ. ಓಕೆನಾ, ನೀವು ಆವಾಗಲೇ ನಾನು YT ಸ್ಟುಡಿಯೋ ಲೈಬ್ರರಿನ ಸರ್ಚ್ ಮಾಡಿದೆ. ಇವಾಗ ಯೂಟ್ಯೂಬಲ್ಲಿ NCS ಅಂತ ಕ್ಲಿಕ್ ಮಾಡಿದರೆ ನೋ ಕಾಪಿರೈಟ್ ಸಾಂಗ್ಸು ಬರುತ್ತೆ. ಓಕೆನಾ, ಈ ಥರ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇವಾಗ 3ನೇ ರೀತಿಯಾಗಿ ಯಾವ ರೀತಿ ನಾನು ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೋದು ಅಂದರೆ ಸಾಂಗ್ಸ್ನ ಡೌನ್ಲೋಡ್ ಮಾಡ್ಕೋದು ಅಂದರೆ ಇದೆ ಏನಿರುತ್ತಲ್ವ. ಸೊ ಅದು ಕೂಡ ಯೂಟ್ಯೂಬಲ್ಲೇ ಇದು ಮಾಡ್ಕೋಬೋದು. ಇದನ್ನು ನೀವು ಸಾಂಗ್ಸ್ ಏನಾದರೂ ಅಂದರೆ ಮ್ಯೂಸಿಕ್ ಏನಾದರೂ ಡೌನ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ನಿಮ್ಮೊಂದು ಫೋನಲ್ಲಿ ಆ ಒಂದು ಆಪ್ಷನ್ ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಆ ಒಂದು ಮ್ಯೂಸಿಕ್ನ ಏನಿರುತ್ತೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ನಡೆಯುತ್ತೆ. ಅದನ್ನು ಕೂಡ ನೋ ಪ್ರಾಬ್ಲಮ್. ಅಂದರೆ ಡೌನ್ಲೋಡ್ ಮಾಡೋ ಆಪ್ಷನ್ ನಮ್ಮ ಮೊಬೈಲಲ್ಲಿ ಇಲ್ಲ ಅಂದರೆ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಆರಾಮ್ಸೆ ನೀವು ನಿಮ್ಮ ಒಂದು ಫೋನ್ಗೆ ನಿಮ್ಮ ಒಂದು ವಿಡಿಯೋಗೆ ಎಡಿಟ್ ಮಾಡ್ಕೋಬೋದು. ಓಕೆನಾ, ಸೊ ನೋಡಿ ಇಲ್ಲಿ ಆರಾಮ್ಸೆ ಎಷ್ಟೊಂದು ಸಾಂಗ್ಸ್ ಇದೆ, ಮ್ಯೂಸಿಕ್ಸ್ ಇದೆ. ಕೆಳಗಡೆ ನೋಡಿ ಇಲ್ಲಿ ರೇನ್ ಗೋವೆ ಕಿಡ್ಸದ್ದೂ ಇದೆ. ಸೊ ಆ ಥರ ತುಂಬ ಇದೆ. ಸೊ ನೀವು ಯಾವ ಥರ ಬೇಕು ನೀವು ಅದನ್ನ ಸರ್ಚ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಇವಾಗ ಅಂದರೆ ನೆಕ್ಸ್ಟ್ 3ನೇ ವಿಧಾನ ಹೇಳಿಬಿಡ್ತೀನಿ. ಸೊ ನಿಮ್ಗೇನಾದರೂ ಸಾಂಗ್ಸ್ ಅಥವಾ ಇದರಲ್ಲಿ ಏನಿರುತ್ತೆ ಕನ್ನಡ ಸಾಂಗ್ಸು ಆ ಥರ ಎಲ್ಲ ಇರೋದಿಲ್ಲ. ಇವಾಗ ನಾನು 2 ಸ್ಟೆಪ್ ಏನು ಹೇಳಿದೆ ಅಲ್ವಾ, ಸೊ ಅದರಲ್ಲಿ ಸಾಂಗ್ಸ್ ಅದೇನಿರೋದಿಲ್ಲ. ನಿಮ್ಗೇನಾದರೂ ಸಾಂಗ್ಸ್ ಬೇಕು ಅಂದರೆ ಮತ್ತು ಯೂಟ್ಯೂಬಲ್ಲಿ ಹೋಗಿ ನಿಮಗೆ ಯಾರು ಇಷ್ಟ ಅಂದರೆ ಸಿಂಗರ್ಸು ಮ್ಯೂಸಿಕ್ಕು ಯಾವ್ದು ಇಷ್ಟ ಅಲ್ವಾ, ಸೊ ಅದನ್ನು ಪ್ರೆಸ್ ಮಾಡಿ. ನಾನು ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಒಂದು ಸಾಂಗ್ ಪ್ಲೇಲಿಸ್ಟಲ್ಲಿ ಹಾಕಿದ್ದೆ, ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಯಾರು ಬೇಕೋ ಯಾವ ಒಂದು ಮ್ಯೂಸಿಕ್ ಬೇಕು, ಯಾವ ಫಿಲ್ಮ್ ಮ್ಯೂಸಿಕ್ ಬೇಕು ಅದನ್ನು ನೀವು ಓಪನ್ ಮಾಡ್ಕೊಂಡು ಅದನ್ನು ಪ್ಲೇಲಿಸ್ಟಿಗೆ ಹಾಕಿಬಿಟ್ಟು ಇದನ್ನು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಂತ ಆಪ್ಷನ್ ಇರುತ್ತಲ್ವ, ಸೊ ಇದನ್ನು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ರೆ ನಿಮ್ಮ ಒಂದು ವಿಡಿಯೋಗೆ ಎಡಿಟಿಂಗ್ ಮಾಡ್ಬೋದು ಆರಾಮ್ಸೆ. ಅದು ಕೂಡ ನೋ ಕಾಪಿರೈಟ್ ಬರುತ್ತೆ. ಓಕೆನಾ, ಒಂದೊಂದು ಸಾಂಗ್ಗೆ ಏನಾದರೂ ಬರ್ಬೋದು, ಇಲ್ಲ ಅಂತಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ವಿಡಿಯೋನ ಅಡ್ವಾನ್ಸ್ ಆಗಿ ಹಾಕಬೇಕು. ಅಂದರೆ 2 days ನೀವು ಅಂದರೆ 10th ವಿಡಿಯೋ ಏನಾದ್ರು ಹಾಕ್ತಾಯಿದ್ದೀರಾ ಅಂದರೆ 8th ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನು ಅನ್ಲಿಸ್ಟಿಗೆ ಹಾಕಿಬಿಡಿ. ಅನ್ಲಿಸ್ಟಿಗೆ ಹಾಕಿದರೆ ಅದೇ ಒಂದು ವೇಳೆ ಏನಾದರೂ ಕಾಪಿರೈಟ್ ಬಂದರೆ ಗೊತ್ತಾಗುತ್ತೆ. ಸೊ ಮ್ಯೂಸಿಕ್ನ ಚೇಂಜ್ ಮಾಡ್ಬೋದು, ನಿಮಗೆ ಒಂದು ಆಪ್ಷನ್ ಇರುತ್ತೆ. ಓಕೆನಾ, ಡೈರೆಕ್ಟಾಗಿ ಎಡಿಟ್ ಮಾಡಿಬಿಟ್ಟು ಯಾವುದೇ ಆಗಲಿ ಡೈರೆಕ್ಟಾಗಿ ಎಡಿಟ್ ಮಾಡಿಬಿಟ್ಟು ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಾಪಿರೈಟ್ ಬಂದರೆ ಅಥವಾ ಕಾಪಿ ಕ್ಲೈಮ್ ಬಂದರೆ ನಿಮ್ಮೊಂದು ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ,
ಹಾಗಾಗಿಬಿಟ್ಟು 2 ದಿನ ಮುಂಚೆನೇ ನೀವು ನಿಮ್ಮ ಒಂದು ವಿಡಿಯೋನ ರೆಡಿ ಮಾಡಿ ಅನ್ಲಿಸ್ಟಿಗೆ ಹಾಕಿ. ಇನ್ ಕೇಸ್ ಏನಾದರೂ ಕಾಪಿರೈಟ್ ಬಂದರೆ ಅದನ್ನು ಮ್ಯೂಸಿಕ್ನ ಚೇಂಜ್ ಮಾಡ್ಬೋದು. ಓಕೆನಾ, ಈ ರೀತಿಯೂ ಒಂದು ಆಪ್ಷನ್ ಇದೆ. ಸೊ ಈ ಒಂದು 3 ವಿಧಾನದಲ್ಲಿ ನೀವು ನೋ ಕಾಪಿರೈಟ್ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೋಬೋದು.